ಏನೇ ಒಂದು ಪ್ರಾಬ್ಲಮ್ ಆಗಿರಲಿ ಅಪ್ಪ ರಾಯರೇ ಕಾಪಾಡಪ್ಪ ಅಂತ ಫಸ್ಟ್ ನಾನು ನೆನೆಸ್ಕೊಳ್ಳೋದೆ ರಾಯರನ್ನ. ಅವಾಗ ನನಗೊಂಥರ ಏನೋ ಸರ ಹೆಸರಲ್ಲೇ ಒಂಥರ ಪಾಸಿಟಿವ್ ವೈಬ್ ಇದೆ. ತಂದಿನ ಕಂದ ಇದು ನಮ್ಮ ಅನುಬಂಧ ಬೇರೇನು ನಾರಿಯೇನು ನಿನ್ನಾಣೆ ನಿಜವನ್ನೇ ನಾ ನುಡಿವೆನು ನೀ ತಂದೆ ನಾ ಬಂದೆ ನಡೆಸಿದನು. ಯಾರಿಗೇನೇ ಕಷ್ಟ ಇದ್ರು ದೇವ್ರನ್ನ ನಂಬೋರು ಇಲ್ಲಿ ಅದನ್ನು ನಂಬಿಕೆ ಇಟ್ಟು ಇಲ್ಲಿ ಬರ್ಬೋದು, ಅದಾಗೆ ಆಗುತ್ತೆ. ನಡೆದೆ ಕಲಿಸಿದ ಮಾತ ಕಲಿತೆ ಗುರುರಾಯ ಇನ್ನೇಕೆ ನನಗೆ ಚಿಂತೆ. ಝೀರೋ ಆಗಿ ಬಂದಿದ್ದು 1 ಗ್ರಾಮ್ ಚಿನ್ನನೂ ಇಲ್ಲೆಲ್ಲ ಮಾರ್ಕೊಂಡು ಆ ಥರ ಬಂದಿದ್ದು. ಲೈಕ್ ಪ್ರೊಫೆಷ್ನಲ್ಲು ಸ್ವಲ್ಪ ಹಾಗೆ ಹೀಗೆ ಇತ್ತು, ಕೆಲಸ ಮಾಡ್ತಿದ್ದು ಅಷ್ಟೇ. ಬಟ್ ಇಲ್ಲಿಗೆ ಬಂದಾದಮೇಲೆ ಥಿಂಗ್ಸ್ ಸ್ಟಾರ್ಟೆಡ್ ಚೇಂಜಿಂಗ್. ಒಂದು 16-17 ವಾರ ಆಗ್ತಿದ್ದಂಗೆ ತುಂಬ ಚೆನ್ನಾಗಾಯಿತು. 3 ವರ್ಷದ ಕೆಳಗೆ ಸಡನ್ನಾಗಿ ಮದುವೆನೂ ಫಿಕ್ಸ್ ಆಯಿತು, ಮದುವೆನೂ ಆಯಿತು, ಒಳ್ಳೆ ಕಡೆನೂ ಆಯಿತು. ಈಗ ಬಿಸ್ನೆಸ್ಸು ಶುರು ಮಾಡಿದ್ದೀನಿ, ಮತ್ತೆ ಕಾಯಿ ಕಟ್ಟಿದ್ದೀನಿ 2ನೇ ಸಲ. ನೀ ತಂದೆನ ಕಂದ ಇದು ನಮ್ಮ ಅನುಬಂಧ ಬೇರೇನು ನಾರಿಯೇನು. ಇಲ್ಲಿಗೆ ಬಂದಾಗ ನಾನು ಹತ್ಕೊಂಡು ಬಂದೆ, ಇವತ್ತು ಖುಷಿಯಲ್ಲೇ ಹೋಗ್ತಾ ಇದ್ದೀನಿ. ಒಂದು ನಾವು ಅಂದ್ಕೊಂಡಿದ್ದು ಏನೇನು ಕೆಲಸ ಆಗ್ದಿರಾ ಪೆಂಡಿಂಗ್ ಇತ್ತು ಸುಮಾರು ವರ್ಷದಿಂದ ಎಲ್ಲ ಇವಾಗ ಆಗ್ತಾ ಇದೆ. ಅದೊಂದು ನಿನ್ನಾಣೆ ನಿಜವನ್ನೇ ನಾ ನುಡಿವೆನು. ಎಡವಿದರು ನೀನಿರುವೆ ತೊದಲಿದರು ನೀನಿರುವೆ ರಾಯರು ನೋಡೋದೊಂದು ಖುಷಿ. ಅವ್ರ ಹತ್ರ ಬಂದು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಳ್ತೀವ, ಅದು ಒಂದು ನೆಮ್ಮದಿ ಮನಸ್ಸಿಗೆ ನಮ್ಮ ಅನ್ಕೊಂಡಿದ್ದಾಗುತ್ತೆ ಅನ್ನೋದು ಒಂದು ನಮ್ಮ ನಂಬಿಕೆ ಅಷ್ಟೇ. ಮೇಡಮ್, ನಿಮ್ಮ ಜೀವನದಲ್ಲಿ ಏನಾದ್ರು ಪವಾಡ ನಡೆದಿದೆಯಾ? ಆ್ಯಕ್ಚುಲಿ ನಾನು 1 ಇಯರಿಂದ ಇಲ್ಲಿ ಬರಬೇಕು ಅಂತ ಟ್ರೈ ಮಾಡ್ತಿದ್ದೆ, ಬಟ್ ಬರೋಕ್ಕಾಗಲಿಲ್ಲ. ಬಟ್ ಆಫ್ಟರ್ ಒಂದು 3-4 ಮಂತ್ಸ್ ಬ್ಯಾಕ್ ಬಂದೆ, ಬಟ್ ಅವಾಗಲೂ ನನಗೆ ಕಾಯಿ ಕಟ್ಟೋಕ್ಕಾಗಲಿಲ್ಲ. ಆಮೇಲೆ ಸಡನ್ಲಿ ಮನೇಲಿ ಒಪ್ಕೊಂಡು ಎಲ್ಲ ಮಾಡಿಕೊಂಡು ಬಂದು ಕಾಯಿ ಕಟ್ಟಿದ್ವಿ. ಇವಾಗ ಕೆಲವು ಚೇಂಜಸಸ್ ಆಗಿದೆ. ನಮಗೆ ಪಾಸಿಟಿವ್ನೆಸ್ ಜಾಸ್ತಿ, ತುಂಬ ಒಳ್ಳೇದಾಗ್ತಾ ಇದೆ. ಪ್ರತಿಯೊಂದು ನಾವು ಅಂದ್ಕೊಂಡಿದ್ದು ಏನೇನು ಕೆಲಸ ಆಗ್ದಿರಾ ಪೆಂಡಿಂಗ್ ಇತ್ತು ಸುಮಾರು ವರ್ಷದಿಂದ ಎಲ್ಲ ಇವಾಗ ಆಗ್ತಾ ಇದೆ. ಅದೊಂದು ಇಲ್ಲಿಗೆ ಬಂದಾಗ ನಾನು ಹತ್ಕೊಂಡು ಬಂದೆ, ಇವತ್ತು ಖುಷಿಯಲ್ಲೇ ಹೋಗ್ತಾ ಇದ್ದೀನಿ. ರಾಯರಿದ್ದಾರೆ ನಮ್ಮ ಹಿಂದೆ, ಯಾವಾಗಲೂ ರಾಯರು ಇದ್ದೇ ಇರ್ತಾರೆ ಯಾವಾಗ್ಲೂ. ತುಂಬ ಥ್ಯಾಂಕ್ಸ್. ನಾನು ಕಟ್ಟಿ 4 ವೀಕ್ಸ್ ಆಯಿತು. ಬಟ್ ನನಗೆ ಸಂಕಲ್ಪ ಮಾಡಿದ್ದು ನೆಕ್ಸ್ಟ್ ವೀಕಿಂದಾನೇ ಅದ್ರದ್ದು ಪಾಸಿಟಿವ್ನೆಸ್ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಎಲ್ಲ ಬದಲಾವಣೆ ಎಲ್ಲ ಕಂಡಿದೆ ನಮ್ಮ ಇದರಲ್ಲೆಲ್ಲ. ನಾನು ಲೈಫಲ್ಲಿ ತುಂಬ ಚೇಂಜಸ್, ಬಿಸ್ನೆಸ್ಸಲ್ಲಿ ಇರ್ಬೋದು, ಎಲ್ಲದರಲ್ಲೂ ಒಂದು ಚೇಂಜಸ್ ಚೆನ್ನಾಗಿ ಕಾಣಿಸ್ತಾ ಇದೆ ನಮಗೆ. ಅಂದರೆ ತುಂಬ ಕಷ್ಟದಲ್ಲಿ ಬಂದಿದ್ವಿ, ಬಟ್ ಇವತ್ತು ಒಂದು ಖುಷಿ ಇದೆ. ಬಟ್ ಅವರಿಂದ ಒಂದು ಒಳ್ಳೆಯದಾಗಿದೆ ಅಷ್ಟೇ. ಬಟ್ ರಾಯರು ಅದೆಲ್ಲ ಮಾಡಿಕೊಟ್ಟಿದ್ದಾರೆ. ನಾನು ಇವತ್ತು ಖುಷಿಯಾಗಿರೋದಕ್ಕೆ ಅವ್ರ ಕಾರಣ.